ಸ್ವಲ್ಪ ಕೆಲಸ ಇತ್ತು ಮೈಸೂರಲ್ಲಿ. ಸೊ ಈ ವೀಕು ಕೂಡ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ಬಂದು ಮೈಸೂರಿಂದ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡೋ ವ್ಲಾಗ್ ಆಗಿರುತ್ತೆ. ಹೋಪ್ ಯು ಗೈಸ್ ಲೈಕ್ ಇಟ್. ಕೀಪ್ ವಾಚಿಂಗ್ 365 ಡೇಸ್ ವಿತ್ ಯಕ್ಷ. ಮೈಸೂರಿಗೆ ಹೆಂಗೆ ಬೇಕಾದ್ರೂ ರೀಚ್ ಆಗಿಬಿಡ್ಬೋದು. ಫಸ್ಟು ಬ್ಯಾಂಗ್ಳೂರು ಬಿಟ್ಬಿಡ್ಬೇಕು. ಫಸ್ಟು ಬ್ಯಾಂಗ್ಳೂರು ಬಿಟ್ಟರೆ ಆರಾಮ್ಸೆ ಮೈಸೂರಿಗೆ ರೀಚ್ ಆಗ್ಬೋದು. ಸೊ ಅದಕ್ಕೆ ನೈಸ್ ರೋಡ್ ಮೇಲೆ ಹೋಗ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಇದ್ಯಾಕೆ ಹಿಂಗೆ ಬ್ಲಾಕ್ ಮಾಡಿದ್ದೀರ ರೋಡ್ನ? ಪಾಪ ಆಂಟಿ ಓಡಿಸ್ತಾರದು, ಮೇಡಮು ಗಾಬರಿ ಆಗ್ತಾ ಇದ್ದಾರೆ ಓಡಿಸೋದಕ್ಕೆ. ಇಷ್ಟೋ ತನಕ ಕಾದ್ಬಿಟ್ಟು ನನ್ನ ಮೇಲೆ ಎತ್ಸಕ್ಕೆ ಬರ್ತಾವನೀಗ. ಮೈಸೂರಿಗೆ ತುಂಬ ದಿವಸ ಆದಮೇಲೆ ನಾನು ನನ್ನ ಗಾಡೀಲಿ ಹೋಗ್ತಾ ಇರೋದು. ಬಿಕಾಸ್ ಮೇಲೆ ಓಪನ್ ಮಾಡಿದಾಗಲೂ ಹೋಗ್ತಾಯಿದ್ದೆ, ಹಳೆ ರೋಡ್ ಇದ್ದಾಗಲೂ ಯಾವಾಗಲೂ ನನ್ನ ಗಾಡೀಲೇ ಹೋಗ್ತಾಯಿದ್ದೆ. ಬಟ್ ಯಾವಾಗೀಗ ಸರ್ವಿಸ್ ರೋಡ್ ಮಾಡಿದ್ರು, ನಾನ್ ಸ್ಟಾಪ್ ಸರ್ವಿಸ್ ರೋಡ್ ಅಂತ, ಆಗಲಿಂದ ಗಾಡಿ ತಗೋಕ್ಕೆ ಬೇಜಾರಾಗೋಯಿತು. ಬಿಕಾಸ್ ಸಿಕ್ಕಾಪಟ್ಟೆ ಹಂಪ್ಸ್ಗಳು, ಸಿಕ್ಕಾಪಟ್ಟೆ ಸ್ಪೀಡ್ ಬ್ರೇಕರ್ಸ್ ಇತ್ತು, ಹೆವಿ ಕಷ್ಟ ಓಡಿಸೋದಕ್ಕೆ. ಆ್ಯಂಡ್ ಒಂದೊಂದು ಕಡೆ ಆ ಪೇಂಟ್ ಕೂಡ ಹಾಕಿರಲ್ಲ, ಕಾಣಿಸೋದು ಇಲ್ಲ. ಒಂದೇ ಸಲ ಆರಿಸೋದ ಚಾನ್ಸಸ್ ತುಂಬ ಇತ್ತು. ಸೊ ಹೆಂಗಿದ್ರು 3 hours ಆಗ್ತಾಯಿತ್ತು. ಈಗ ಹಳೆ ರೋಡಲ್ಲೂ 3 hours ಆಗ್ತಾಯಿತ್ತು, ಈ ರೋಡಲ್ಲೂ 3 hours ಆಗುತ್ತೆ ಆಲ್ಮೋಸ್ಟ್ ಹೋಗೋದಕ್ಕೆ. ಸೊ ಅದಕ್ಕೆ ಹೋಗೋದೇ ನಿಲ್ಲಿಸ್ಬಿಟ್ಟಿದ್ದೆ ಗಾಡೀಲಿ. ಆ್ಯಂಡ್ ನನ್ನ ಗಾಡಿ ಸರ್ವಿಸ್ ಕೂಡ ಮಾಡಿಸ್ಬೇಕು ಅಲ್ಲಿ. ಸೊ ಅದಕ್ಕೇ ಬಿಡು, ಹೆಂಗೋ ಹೋಗ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಸರ್ವಿಸು ಮಾಡಿಸ್ಕೊಂಡು ಬಂದಂಗೆ ಆಗುತ್ತೆ. 3 ದಿನ ಆರಾಮಾಗಿ ಮೈಸೂರಿಗೂ ಹೋದಂಗೆ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ನಾಳೆ ಮೇ ಬಿ ಕೆಲಸ ಇರುತ್ತೆ. ಕೆಲಸ ಇದ್ದರೆ ವಾಪಸ್ ಇವತ್ತು ಸಂಜೆನೇ ಬರಬೇಕಾಗತ್ತೆ. ನೈಸ್ ರೋಡ್ ಎಂಟ್ರಿ. ಹಬ್ಬ ಸಿಕ್ಕಾಪಟ್ಟೆ ಬ್ಲಾಕ್ ಇತ್ತಪ್ಪ ರೋಡ್ಗಳು. ನಾನು ಕ್ಯಾಮ್ರಾ ಕೂಡ ಆನ್ ಮಾಡೋಕ್ಕಾಗಲಿಲ್ಲ. ನಾನು ಆನ್ ಮಾಡಿದ್ದೀನಿ ಅಂದ್ಕೊಂಡು ಬಂದ್ಬಿಟ್ಟೆ. ನೋಡಿದ್ರೆ ಇಲ್ಲಿ ಬಂದು ಸ್ವಲ್ಪ ರಿಲೀಫ್ ಆದಾಗ ಅಬ್ಸರ್ವ್ ಮಾಡಿದಾಗ ಕ್ಯಾಮ್ರಾ ಆಫ್ ಆಗಿತ್ತು. ಇರನೀನ್ ನೈಸ್ ರೋಡ್, ನೈಸ್ ರೋಡ್. ಯಾವ ಕಡೆ ಓ ಯಾರು ಹೋಗ್ತೀರಾ? ಫಸ್ಟು ಅವನು ಆರಾಮಾಗಿ ನಿಂತವನೆ, ಇವರು ತಲೆನೇ ಕೆಡ್ಸ್ಕೊತಾ ಇಲ್ಲ. ಮೈಸೂರು 35 ಕೊಡುತ್ತಣ್ಣ. ಹಾಂ, ಮಾಮೂಲಿ ನಾರ್ಮಲ್. ಯಾವುದು ನಾರ್ಮಲ್ ಸ್ಪೀಡ್ ಏನಿಲ್ಲ, 200 cc ಅಷ್ಟೇ. ಯಾಕೆ ಮಗ ಕೇಳ್ತಾವನ? ಮಗ ಬೈಕ್ ಕೊಡಿಸಿ ಅಂತ ಕೇಳ್ತಾವನ, ಅಥವಾ ನೀವೇ ತಗೋಬೇಕು ಅಂತನಾ? ಹೇಳ್ತಾನೆ ಆಗಿದೆ. ಅಯ್ಯಯ್ಯೋ, ನಾನೇನ ತಪ್ಪು ಕೇಳ್ಬಿಟ್ಟ? ಚೆನ್ನಾಗೇ ಮಾತಾಡ್ದ ಗುರು ಅವನು, ಚೆನ್ನಾಗೇ ಮಾತಾಡ್ದ. ಎಷ್ಟು ಕೊಡುತ್ತೆ, ಏನು, ಎಷ್ಟು ಗಾಡಿ ಅಂತೆಲ್ಲ ಕೇಳ್ದ. ನಾನು ಆಮೇಲೆ ಯಾಕೆ ಮಗ ಕೇಳ್ತಾವನ ಅಂತ ತಕ್ಷಣ ಸೈಲೆಂಟೇ ಆಗ್ಬಿಟ್ಟ. ಪಾಪ ಅವನೇ ಅಂತೂ ಅವನು ಕೇಳ್ದೆ ಅಲ್ವಾ, ನೀವೇ ತಗೋತಾ ಇದ್ದೀರಾ, ಮಗ ಕೇಳ್ತಾವನ ಅಂತ. ಅಣ್ಣ ಆನ್ಸರು ಮಾಡಲಿಲ್ಲ, ರಿಯಾಕ್ಟು ಮಾಡಲಿಲ್ಲ. ನನಗೆ ಗಾಬರಿ ಆಗೋದು. ನಾನೇ ತಪ್ಪಿಗೆ ಕೇಳ್ಬಿಟ್ಟು ಗುರು ಇವನ್ನ ಅಂತ. ಗುರು ಅಕೌಂಟಲ್ಲಿ ಲಿಟ್ರಲಿ ಬ್ಯಾಲೆನ್ಸಲ್ಲಿ ₹1 ಅಷ್ಟು, ₹1 ಅಂತ ಹೇಳ, ಅಷ್ಟು ದುಡ್ಡಿಲ್ಲ ಗುರು. ಹೋಗ್ಬಿಟ್ಟು ಬರೋಕ್ಕೆ ದುಡ್ಡಿಲ್ಲ, ಅಕೌಂಟಲ್ಲಿ ದುಡ್ಡಿಲ್ಲ, ಮನ್ಸಿಗೆ ನೆಮ್ಮದಿ ಇಲ್ಲ. ಆದರೂ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ಒಂಥರ ಖುಷಿ. ಪ್ರತಿ ವಾರ ಹೋಗ್ತೀನಿ. ನಾನು ನೋಡಿದವರೆಲ್ಲ ಮೈಸೂರಲ್ಲಿ ಏನು ಗುರು ಬೆಂಗಳೂರು ಮೈಸೂರು ಇಲ್ಲಿ ಸಿಟಿ ಅನ್ಕೊಬಿಟ್ಟಿದ್ಯಾ, ಹೋಯ್ತ್ಯಾ ಅಂತ. ನನಗೆ ಏನೋ ಗೊತ್ತಿಲ್ಲ, ನನಗೆ ಮೈಸೂರಿಗೆ ಬರೋಕ್ಕೆ ತುಂಬ ಖುಷಿ. ಬಿಕಾಸ್ ಇಲ್ಲಿದ್ದು ಇದು ಏನೋ ಒಂಥರ ಮೈಂಡ್ ಏನೋ ಒಂಥರ ಆಗ್ಬಿಟ್ಟಿರುತ್ತೆ. ಸೊ ಮೈಸೂರಿಗೆ ಬರೋಕ್ಕೆ ಹೋಗೋಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ. ಆ್ಯಂಡ್ ನಾನು ಹೋಗ್ತಾನೆ ಇರ್ತೀನಿ, ಬರ್ತಾನೆ ಇರ್ತೀನಿ. ಆ ದೇವರೇನಾದ್ರೂ ಇನ್ನೂ ತಾಕತ್ತು ಕೊಟ್ಟಿದ್ದಿದ್ರೆ ಅವ್ನ ಅಕ್ಕನ ದಿನಾಗಲೂ ಓಡಾಡ್ಬಿಡ್ತಿದೆ ಅನ್ಸುತ್ತೆ, ಕಾರಕ್ಕೆ ಡೀಸೆಲ್ ಹಾಕ್ಕೊಂಡು. ಅಷ್ಟೆಲ್ಲ ತಾಕತ್ತು ಕೊಟ್ಟಿಲ್ಲ ದೇವರು. ಮೇ ಬಿ ಈ ಥರ ಸೋಕಿಗಳು ಮಾಡ್ತೀಯ ನೀನು ಅಂತಲೇ ಆ ದೇವ್ರು ನನಗೆ ಕೊಟ್ಟಿಲ್ಲ ಅನಿಸುತ್ತೆ. ಎಲ್ಲರೂ ಎಕ್ಸಿಟು ಬೈಕಿಗೆ
ಅಯ್ಯಯ್ಯ ಹಾಂ, ಏನಿದು ಇಷ್ಟು ದೊಡ್ಡ ನನ್ನ ಅಕ್ಕನ ಹೋಗ್ಲೇ ಬರೋದು ಸ್ಪೀಡಾಗಿ ಯಾರು ಬಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಹಿಡಿತಾ ಇರ್ತಾರಲ್ಲ ಪೊಲೀಸರು, ಆಗಲೂ ಈ ಥರ ಒಂದು ಸ್ಕೆಚಲ್ಲಿ ಹಾಕಲ್ಲ. ಇವಾಗ ಏನು ಸ್ಕೆಚಲ್ಲಿ ಹಾಕೋನೆ ಅಂತಂದರೆ ಅವ್ನ ಅಕ್ಕನ ಆ ಕಡೆನೂ ಹೋಗ್ಬಾರ್ದು ಈ ಕಡೆನೂ ಹೋಗ್ಬಾರ್ದು. ನೆಮ್ಮದಿಯಾಗಿ ನಾನು ಮೈಸೂರು ಮಲ್ಲಿಗೆಯಲ್ಲಿ ಹೋಗ್ಬೋದಿತ್ತು ಅನ್ಸುತ್ತೆ. ಏನಂತಾರೆ, ಯಾರಾದರೂ ಬರ್ತೀರಾ? ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಬೇಗ, ಸ್ವಲ್ಪ ಒಂದು ಅರ್ಧ ಗಂಟೆ ಬೇಗ ಬಿಡ್ತೀನಿ. ಯಾರಾದರೂ ಬರ್ತೀರಾ ಅಣ್ಣ? ಬರ್ತೀರಾ ನೀವಾದರೂ? ಅಣ್ಣ ಬರ್ತೀಯಣ್ಣ? ಬರ್ತೀಯಾ ಬ್ರೋ? ಆಯ್ತು, ಟಿಕೆಟ್ ದುಡ್ಡನ್ನೇ 200 ರೂಪಾಯಿ ಇಲ್ಲಿ ಕೊಟ್ಬಿಡು. ನನಗೆ ಈ ಖಾಲಿ ರೋಡಲ್ಲಿ ಓಡಿಸೋದಕ್ಕಿಂತ ಫುಲ್ ಜಾಮ್ ಆಗಿರಬಾರ್ದು, ಈ ಥರ ಇರಬೇಕು. ಈ ಥರ ಹಿಂಗೆಲ್ಲ ನುಗ್ಸ್ಕೊಂಡು ಹೋಗೋ ರೋಡಲ್ಲಿ ಓಡಿಸೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬೋದು. ನಮ್ಮ ಮಕ್ಕಳು ಕಾರ್ಗಳು ಮಾತ್ರ ಬಿಡ್ಬಿಡೋರೆ, ನಮಗೂ ಬಿಟ್ಟಿದ್ರೆ ಆಯ್ತಾಯ್ತಪ್ಪ, ನಾವು ಸೇಫಾಗೆ ಹೋಗ್ತಾಯಿದ್ದೋ. ಡೀಟೇಲ್ಸ್ ತೆಗೆದ್ರೆ ಕಾರ್ಗಳಿಗಿಂತ ಬೈಕೇ ಸೇಫಾಗಿ ಹೋಗಿರೋದು, ಕಾರ್ಗಳೇ ಪ್ರತಿ ಸಲ ಆಕ್ಸಿಡೆಂಟ್ ಮಾಡ್ಕೊಂಡಿರೋದು. ನೋಡಿ 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 ಅಥವಾ ಇವನೇ ರೂಲ್ಸ್ ಚೇಂಜ್ ಮಾಡಿಬಿಡ್ಬೇಕು, ಇನ್ಮೇಲೆ ಬರೀ ಬೈಕ್ಸ್ ಅಲ್ಲೋ ನೋ ಕಾರ್ಸ್ ಅಲ್ಲೋ ಅಂತ. ಏನಪ್ಪ ಬಡವ್ರ ಹೊಟ್ಟೆ ಮೇಲೆ ಹೊಡಿತೀರಾ? ಯಾಕೆ ನಮಗೂ ಹೋಗ್ಬಾರ್ದು ಅಂತ ಇರತ್ತಾ ಮನೆಗೆ ಬೇಗ? ಅಯ್ಯೋ ಬೇಡ ಹುಡುಗರು, ನಾವು ನೆಮ್ಮದಿಯಾಗಿ ಇಲ್ಲೇ ಹೋಗೋಣ. ಅಟ್ಲೀಸ್ಟ್ ಹಳೆ ರೋಡ್ ಇತ್ತಲ್ಲ, 3.5 hours 3 hours ಆದರೂ ಮನೆಗೆ ಹೋಗ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಆ ರೋಡಲ್ಲಿ ಹೋದ್ರೆ ಮನೆಗೆ ಹೋಗ್ತೀವ ಅನ್ನೋದೇ ಡೌಟ್. ಧೂಳು 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 ಫುಲ್ ಧೂಳು 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 ಮಾಡೋಕೆ ನಮಗೊಂದ್ಸಲ ಇನ್ನೂ ನೆನಪಿದೆ. ನನ್ನ ಕಾರಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಅಂತ ಇದು ಬಂದಿದ್ದೆ. ಅಲ್ಲಿ ಯಾರೋ ಒಬ್ಬರು ಪೊಲೀಸ್ ಅವರೇ ರೈಟ್ ಹೋಗ್ಬಿಡಿ ಅಂತ ಅಂದರು. ಇಲ್ಲೆಲ್ಲ ಫುಲ್ ನೀರು ತುಂಬೋಗಿದೆ, ಪೂರ್ತಿ ಫುಲ್ಲು ಮಳೆ. ಸ್ಟಾರ್ಟಿಂಗ್ ಇದು ಓಪನಿಂಗ್ ಆಗಿದ್ದು ಅಷ್ಟರಲ್ಲಿ ಫುಲ್ಲು ಮಳೆ. ಇದೆಲ್ಲ ಪೂರ್ತಿ ನೀರು ತುಂಬೋಗಿದೆ ಸರ್, ಆಗಲ್ಲ, ಮೇಲೋಗ್ಬಿಡಿ ಅಂತ ಅಂದ್ಬಿಟ್ಟು ನಮ್ಗೆ ಮೇಲೆ ಕಳಿಸ್ಬಿಟ್ರು. ಕಳಿಸಿದಾಗ ಮುಂದೆ ಹೋಗಿ ನೋಡ್ತೀನಿ, ರೋಡೇ ಇಲ್ಲ ಅಲ್ಲಿ. ಮಧ್ಯರಾತ್ರಿ 2 ಗಂಟೆ, ರೋಡೇ ಇಲ್ಲ. ರೋಡ್ ಇಲ್ಲ ಅಂತಂದರೆ ರೋಡ್ ಇದೆ, ಬಟ್ ದೊಡ್ಡ ಕಲ್ಲು. ನಾವು ಹೋಗ್ತಿದ್ದಂಗೆ ಬ್ಯಾಕ್ ಟು ಬ್ಯಾಕ್ ಇನ್ನೂ ಸಾಕಷ್ಟು ವೆಹಿಕಲ್ಸ್ ಬಂದ್ಬಿಡ್ತು ಹಿಂದಿನ ಕಡೆನೆ. ರಿವರ್ಸ್ ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಇದು. ಆಮೇಲೆ ಏನು ಮಾಡೋದು ಅಂತ ತಲೆಗೆ 2 ಗಂಟೆ ಜೋರು ಮಳೆ, ಸಿಕ್ಕಾಪಟ್ಟೆ ಮಳೆ. ಅಪ್ಪ, ಒಬ್ಬರು ಫೋನ್ ಮಾಡ್ತೀವಿ, ಹೆಲ್ಪ್ ಲೈನ್ ಅಂತ ಯಾವುದೋ ನಂಬರ್ ಹಾಕಿದ್ರು ಅಲ್ಲಲ್ಲಿ, ಅದಕ್ಕೆಲ್ಲ ಎತ್ಕೊಂಡು ಫೋನ್ ಮಾಡ್ತೀವಿ, ಒಬ್ಬರು ರೆಸ್ಪಾನ್ಸ್ ಇಲ್ಲ. ಕಂಟ್ರೋಲ್ ರೂಮಿಗೆ ಮಾಡಿದ ತಕ್ಷಣ ಸರ್ ಈ ಥರ ಬ್ಲಾಕ್ ಆಗಿಬಿಟ್ಟಿದೆ, ಪೂರ್ತಿ ಮುಂದ್ಗಡೆನೂ ಹೋಗೋಕ್ಕಾಗ್ತಾಯಿಲ್ಲ ಹಿಂದ್ಗಡೆನೂ ಹೋಗೋಕ್ಕಾಗ್ತಾಯಿಲ್ಲ ಅಂತ ಅಂದ ತಕ್ಷಣ ಸರ್ ಅಲ್ಲಿ ಯಾರೋ ಒಬ್ರು ಲೇಡಿ ಮಾತಾಡೋದು ಕಂಟ್ರೋಲ್ ರೂಮಿಂದ, ಮೇಡಮ್ ಒಂದು 5 ನಿಮಿಷ ಇರಿ, ನಾನು ವಾಪಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ರಪ್ ಅಂತ ಇಲ್ಲಿರೋರನ್ನೇ ಕಾಲ್ ಮಾಡೋದು. ಆ್ಯಂಡ್ ಒಂದು ಟ್ರಾಜಿಡಿ ಏನು ಅಂತಂದರೆ, ನಾನು ಸರ್ ಅಲ್ಲಿ ಯಾರೋ ಕಿತ್ತೋದು ನನ್ನ ಮಗ ಸರ್, ರೈಟಿಗೆ ಕಳಿಸ್ಬಿಟ್ಟ ಸರ್ ಎಲ್ಲರೂ ಮೇಲಿಕ್ಕೆ, ನೋಡೋರು ಇಲ್ಲಿ ರೋಡೇ ಇಲ್ಲ ಸರ್ ಅಂತ ಅಂದೆ. ಆಗ ಅವರು ಎಲ್ಲಪ್ಪ ರಾಮನಗರದಿಂದ ಹಿಂದ್ಗಡೆ ನಾನು, ಯಾರಲ್ಲಪ್ಪ ಅದು ನಾವೇ ಕಳಿಸಿದ್ದು ಅಂತ ಅಂದ್ಬಿಟ್ರು. ನಂಗೆ ಬೀಟ್ ಆಫ್ ಆಗೋಯ್ತು, ಅಯ್ಯೋ ಇವ್ರಿಗೆ ಬೈದ್ಬಿಟ್ಟ ಅಂತ. ಆಮೇಲೆ ನೋಡಪ್ಪ ಇಲ್ಲೆಲ್ಲ ನೀರು ತುಂಬ್ಕೊಬಿಟ್ಟೈತೆ, ಆ ರೋಡಲ್ಲಿ ಜಾಗ ಐತೆ, 1 ನಿಮಿಷ ನಮ್ಮ ಕಡೆ ಅಲ್ಲೇ ಬರ್ತವ್ರೆ ಅಂತ ಅಂದ್ರು. ಅಲ್ಲೇ ಕಲ್ಲಿಂದ ಆ ಕಡೆ ಹೋದ್ರೆ ರೋಡ್ ಐತೆ ಕಣಪ್ಪ ಅಂತ ಅಂದ್ರು. ಆಮೇಲೆ ನೋಡಿದ್ರೆ ಯಾರೋ ಒಂದಷ್ಟೆಲ್ಲ ಲಾರಿಯವರಿದ್ರು, ಲಾರಿಯವ್ರನ್ನೆಲ್ಲ ಕರ್ಕೊಂಡು ಅವ್ರ ಹತ್ರ ಒಂದಷ್ಟು ರಾಡ್ಗಳಿತ್ತು, ಆ ರಾಡ್ಗಳೆಲ್ಲ ಇಟ್ಕೊಂಡು ಕಲ್ಲುಗಳನ್ನೆಲ್ಲ ಸೈಡ್ ತಳ್ಳಿ, ಆಮೇಲೆ ನೋಡಿದ್ರೆ ಫುಲ್ ಆಫ್ ರೋಡೇ ಆಗಿಲ್ಲ ಅಲ್ಲಿ, ಫುಲ್ ಆಫ್ ರೋಡ್, 1 ಕಿಲೋಮೀಟರ್ 2 ಕಿಲೋಮೀಟರ್ ಫುಲ್ ಆಫ್ ರೋಡು. ನಾನ್ ಸ್ಟಾಪ್ ಮೈಸೂರು ಬೆಸ್ಟ್ ಗಾಡಿ ಅದು. ಮೈಸೂರಿಗೆ ಹತ್ಬಿಟ್ರೆ 210 ರೂಪಾಯಿ ಕೊಟ್ಬಿಟ್ಟು ಹತ್ಬಿಟ್ರೆ ಬೆಸ್ಟು. 2.5 ಗಂಟೆ 2 ಗಂಟೆಲಿ ತಗೊಳಕ್ಕೆ ಮೈಸೂರು ಬಿಸಾಕ್ತಾ ಇರ್ತಾನೆ. ಅಶ್ವಮೇಧ. ನಾನು ಯೂಶಲಿ ಅದಕ್ಕೆ ಹೋಗ್ತಾ ಇದ್ದಿದ್ದು, ಸರ್ವಿಸು ಕೊಡಬೇಕು ಆ್ಯಂಡ್ ಸ್ವಲ್ಪ ನನ್ನ ಕೆಲಸಗಳಿತ್ತು, ಅದಕ್ಕೇನೆ ಗಾಡಿ ಹೋಗ್ತಾ ಇರೋದು ಅಷ್ಟೇ. ಇವ್ನ ಬೈತೆ, ಅದು ಏನು ಕಮ್ಮಿ ಹೆಂಗೆ ಹೋಗ್ತಾರೆ ಗೊತ್ತಾ, ಸ್ಪೀಡಾಗಿ ಹೋಗ್ತಾರೆ ಗೊತ್ತಾ. ಅಲ್ಲಿ ನೋಡಿ, ಈಗ ನೋಡಿಗ ಹೆಂಗೆ ಮುಗಿಸ್ತಾನೆ ಈಗ ನೋಡಿ. ಅದು ಹತ್ರ ಬಂದ್ಬಿಡ್ಸಿ ಅಂತ ಆರಾಮ್ ಬೇರೆ ಹೊಡೆಯೋದು. ಏನು ಯಾವ್ದಿದು ಮೇಘ ಅನ್ಕೊಂಡು ಓಡಾಡ್ತಾನೋ ಗೊತ್ತಿಲ್ಲ. ನಾವು ಲೈಫಲ್ಲಿ ಯಾವ ಹುಡುಗಿಗೂ ಬೈದೇ ಇರ್ಬೋದು. ಒಂದೇ 1 ವಾರ ಮೈಸೂರು ಬೆಂಗಳೂರು ರೋಡ್ಗೆ ಹೋಗಿ ಬಂದ್ಬಿಡಿ, ಒಂದೇ 1 ವಾರ ಬನ್ನಿ ಸಾಕು. ಆ 1 ವಾರದಲ್ಲಿ ಈ ಮೇಘ ಅನ್ನೋ ಹೆಸರಿರೋ ಹುಡುಗಿಗೆ ಮಾತ್ರ ಹಿಂಗೆ ಅಂತ ಬೈತಾನೆ ಇರ್ತೀರಾ. ನಾನು ಆ ಕಡೆ ತಿರುಗಿಬಿಟ್ಟೆ, ಸಾರಿ ಅಲ್ಲೇನೋ ಬೇರೆ ಡಿಸ್ಟ್ರಾಕ್ಷನ್ಸ್ ಇತ್ತು. ಈಗ ನೋಡಿ ಇವ್ನು ಓಡ್ಸೋದು ನೋಡಿ, ಇಲ್ಲೊಂದು ಬಸ್ಸಾ ಅಲ್ಲೊಂದು ಬಸ್ಸಾ, ಹಿಂಗೆ ಏನು ನಾನು ಆಗ್ಲಿಂದ ಬರುವಾಗಲೇ ಒಂದು 5 ಬಸ್ ನೋಡಿದ್ದೀನಿ. ಈ ಆರನ್ ಬೇರೆ ಅನ್ಕೊಂಡು ನೋಡಿ, ಅಲ್ಲೇ 2 ಬಸ್ ಹೋಯ್ತಾಯ್ತು ನೋಡಿ.
ನೋಡಿ ನಾನು ರೈಟ್ ಹೋಗ್ಬೇಕು, ಹೆಂಗೆ ಅಳ್ಕತ್ತಾರ ನೋಡ್ಕೊಳ್ಳಿ ಈಗ ಅಂತಾನೆ. ಅಲ್ಲಿ ನೋಡಿ ಅಲ್ಲೊಂದು ಮೇಘ ಹೋಯ್ತಾಯ್ತು ನೋಡಿ, ಅದು ಪಕ್ಕದಲ್ಲಿ ಇರೋದು ಮೇಘನೇ. ಇಲ್ಲಿ ನಿಂತಿರೈತಲ್ಲ, ಇಲ್ಲಿ ನಿಂತೈತಲ್ಲ, ಈ ದರಿದ್ರನೂ ಮೇಘನೆ, ಅದು ಮೇಘನೆ, ಅದು ಮೇಘನೆ, ಎಲ್ಲ ಮೇಘನೆ. ಇದು ಯಾರು ಅಂತ ಗೊತ್ತಿಲ್ಲ ಗುರು ನನಗಂತೂ ಸತ್ಯವಾಗ್ಲು. ಈ ಮೈಸೂರು ಬೆಂಗಳೂರು ರೋಡ್ ಬಂದ್ಬಿಟ್ರೆ ಮಾತ್ರ ಬರೀ ಈ ಬಸ್ಸೇ ಇರ್ತದೆ. ನೋಡಿ ಎಷ್ಟು ಚಂದ ನಮ್ಮ ಕರ್ನಾಟಕ. ಸೀರಿಯಸ್ ಆಗಿ ಸಕ್ಕದಾಗಿ ಕಾಣಿಸುತ್ತೆ ಗುರು. ಅಯ್ಯೋ ಗುರು, ಈಗ ಮಳೆ ಬಂದು ನಿಂತಿದೆ ಗುರು ಇಲ್ಲಿ ನೋಡಿ. ಅಯ್ಯ ಇದೇನು ಗುರು, ಇಲ್ಲಿ ಮಳೆ ಇಲ್ಲ, ಇಲ್ಲಿ ಮಳೆ ಒಂಥರ ವಿಚಿತ್ರ. 100 ಮೀಟರ್ಸ್ ಅಲ್ಲಿ ಮಾತ್ರ ಮಳೆ ಆಯ್ತಲ್ಲ ಗುರು. ಯಾವ್ದು ಗುರು ವಿಚಿತ್ರ. ಲಾಸ್ಟ್ ವ್ಲಾಗಲ್ಲಿ ನನ್ಗೆ ಯಾರೋ ಒಬ್ರು ಕನ್ಫ್ಯೂಸೇ ಮಾಡಿಸ್ಬಿಟ್ರು ಗುರು, ಇದು ಆರೆಂಜ್ ಕಲರ್ ಅಲ್ಲ ಯೆಲ್ಲೋ ಕಲರು ಅಂತ. ಅಯ್ಯೋ ನಾನೇ ತಲೆಗೆ ಹಡ್ಸ್ಕೊಬಿಟ್ಟೆ, ನಾನೇ ತಪ್ಪು ಹೇಳ್ಬಿಟ್ನಾ ಅಂತ. ಇಲ್ಲಿ ಹೆಂಗಿದೆ ಪ್ಲೇಸ್ ಇದು, ಅಯ್ಯೋ ಸಕ್ಕದಾಗಿದೆ ಅಲ್ವಾ. ನನಗೆ ಸಿಕ್ಕಾಬಡೆ ಇಷ್ಟ ಈ ಪ್ಲೇಸ್. ಇಲ್ಲಿ ನೋಡಿ, ಇಲ್ಲೂ ಇದೆ, ಅಲ್ಲೂ ಇದೆ, ಆ ಕಡೆನೂ ಇದೆ. ಸಕ್ಕದಾಗಿದೆ ಇದು. ಯೂಶ್ವಲಿ ಮೈಸೂರು ಬ್ಯಾಂಗ್ಳೂರು ಯಾವಾಗಲೂ ಓಡಾಡೋರು ಇದನ್ನೆಲ್ಲ ನೋಡಿರ್ತಾರೆ. ಆ್ಯಂಡ್ ಇದು ಸಿಕ್ಕ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮಳೆ ಟೈಮಲ್ಲಿ, ಬೆಳಗಿನ ಜಾವ ಸಕ್ಕದಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ಒಂದು ಹೋಟೆಲ್ ಬರೋದು ಗುರು, ಚನ್ನಪಟ್ಟಣ ಹತ್ರ. ಚೆನ್ನಾಗಿ ಊಟ ಎಲ್ಲ ಸಿಗುತ್ತೆ ಅಂತಲೂ ಕೇಳ್ಪಟ್ಟಿದ್ದೀನಿ. ನಾನು ಯೂಶ್ವಲಿ ಬಾಬರಾಯನ ಕೊಪ್ಪಳಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ತನಕ ಹೋಗೋಷ್ಟೊಡೆ ಸಿಕ್ಕಾಬಿಟ್ಟೆ ಲೇಟಾಗಿ ಹೋಗುತ್ತೆ. ಅದಕ್ಕೆ ಇಲ್ಲೇ ಎಲ್ಲಾರ ಮಾಡೋಣ ಅಂದ್ಕೊಂಡೆ. ಅಯ್ಯಯ್ಯೋ, ಈ KSRTC ಅವರಂತೂ ನಮ್ಮವರು ಲೆಜೆಂಡ್ಸು. ಯಾವುದಕ್ಕೂ ಜಾಗಲ್ಲ, ಯಾವುದಕ್ಕೂ ನಿಲ್ಲಿಸಲ್ಲ. ನಕ್ಕನ್ನು ಆರಿಸ್ತಾ ಇರೋದೆ, ಅದು ಮನುಷ್ಯನಾದ್ರೂ ಆಗಲಿ ಹಂಪಾದ್ರೂ ಆಗಲಿ. ಊಟ ಮಾಡಿಕೊಂಡೆ ಹೋಗುವ, ಹೊಟ್ಟೆ ಬೇರೆ ಹಸಿತೈತೆ. ಒಂದು 5 ನಿಮಿಷ ಊಟ ಮಾಡೋಣ ನೆಮ್ಮದಿಯಾಗಿ. ಬಟ್ ಎಲ್ಲ ನಮ್ಮನ್ನೇ ಗುರೈಸ್ತಾರೆ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಅನುಭವಿಸ್ಬೇಕು. ಹುಚ್ಚು ನನ್ನ ಮಗ ಅನ್ಕೊಬಿಟ್ರೆ ಕಷ್ಟ. ನಾನು ಹುಚ್ಚು ನನ್ನ ಮಗ ಅಲ್ಲ ಕಣ ಅಂತ ನಾನು ಅವ್ರ ಭಾಷೆಯಲ್ಲಿ ಹೇಳ್ಬೇಕಾಗತ್ತಾಗ. ಮಟನ್ ಸಾರು, ಚಿಕನ್, ಹೇಗಿದೆ ಅಂತ. ಚಿಕನ್ ಹೇಳಿದ್ದೀನಿ, ಮಟನ್ ತಿನ್ನಬೇಕು ಅಂತ ಆಸೆ, ಬಟ್ ತಿನ್ನಂಗಿಲ್ಲ, ಡಯಟು. ನಿಮ್ಮದೇ ಊಟ ಆಯ್ತು. ಏನು ಬಿಟ್ಟಿಲ್ಲ ಅಲ್ವಾ, ಆಮೇಲೆ ಪುನಃ ಅಷ್ಟು ದೂರ ಹೋಗ್ಬಿಟ್ಟು ನೆನ್ಸ್ಕೊಂಡು ವಾಪಸ್ ಬರೋಕ್ಕಾಗಲ್ಲ. ಅಣ್ಣ ಫ್ರೈಸು, ಒಂದು ಮುದ್ದೆ, ಹಾಫ್ ಚಿಕನು. ಫ್ರೈ ಅದು ಫುಲ್ಲ. ಓಕೆ, ನಾನು ಹಾಫ್ ಕೇಳಿದೆ, ನನಗೆ ಗೊತ್ತಿಲ್ಲ ಅಲ್ಲ ಅದಕ್ಕೆ. ಮೊಟ್ಟೆ ಇಲ್ಲ, ವಾಟ್ರು ಇಲ್ಲ. ಲಕ್ಷ್ಮೀ ವೆಂಕಟೇಶ್ವರ ಮಿಲ್ಟ್ರಿ ಹೋಟೆಲ್. ಫುಡ್ ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡ್ಬೋದು, ನಾನ್ ವೆಜ್ ಲವರ್ಸ್ ಯಾರಾದರೂ ಆನ್ ದಿ ವೇ ಬ್ಯಾಂಗ್ಳೂರ್ಗೆ ಹೋಗೋರು ಟ್ರೈ ಮಾಡ್ಬೋದು. ಬಟ್ ನನಗೇನು ಅನ್ನಿಸ್ತು ಅಂತಂದರೆ, ಟು ಬಿ ಆನೆಸ್ಟಾಗಿ, ಫುಡ್ ಎಷ್ಟು ಚೆನ್ನಾಗಿದೆಯೋ ಹಾಗೆ ಓನರ್ ಕೂಡ ಒಂಚೂರು ಸ್ಮೈಲ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿರೋರಿಗೆ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಲೋಕಲ್ಸ್ ಅವ್ರಿಗೆ ತೊಂದರೆ ಇಲ್ಲ. ಬಟ್ ಹೊರಗಡೆಯಿಂದ ಯಾವುದೋ ಒಂದು ಒಳ್ಳೆ ಮೂಡಲ್ಲಿ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬರೋಣ, ರಜನ ಅಂತ ಹೋಗ್ತಾ ಇರ್ತಾರಲ್ಲ, ಆಗ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ. ಅವ್ರ ಮುಖ ನೋಡಿ, ಯಾಕಂದರೆ ಗುಮ್ ಅಂತ ಇರುತ್ತೆ. ಇಷ್ಟೊಂದ ಈ ಥರನೂ ಅಮ್ಮಾಡಿ, ಏನಪ್ಪ ಇದು? ಹಾಂ,
ದೇವ, ಈ ಥರ ಒಂದು ನೀರು ಇಷ್ಟೊಂದು ಅಯ್ಯಪ್ಪ. ಹೋಲಿ ಶಿಟ್, ಇಟ್ಸ್ ಫಕಿಂಗ್ ಕ್ರೇಜಿ ಬ್ರೋ. ಡೇ, ಅಯ್ಯೋ ಏನು ಇಷ್ಟು ನೀರು ಮುಳುಗೋಗೈತಲ್ಲಪ್ಪ. ಅಲ್ಲಿ ಅರ್ಧ ಇದೆ ತೆಂಗಿನ ಮರನೇ ಮುಳುಗೋಗೈತೆ ಅಂದರೆ ಎಷ್ಟು ಇರಬೇಕು, ಅಲ್ಲಿ ಮರಗಳೆಲ್ಲ ಮುಳುಗೋಗೈತೆ ಗುರು. ಅಪ್ಪ ಮೊಬೈಲ್ ಹುಷಾರಾಗಿ ಹಿಡ್ಕೊಳಪ್ಪ, ಆಮೇಲೆ ಮೊಬೈಲ್ ಬೀಳಿಸ್ಬಿಟ್ಯಾ. ತಮಿಳ್ನಾಡವ್ರಿಗೆ ಬೇಡ ಬೇಡ ಅಂದ್ರೆ ಈಗ ನೀರು ಬಿಡ್ತಾ ಇರ್ತಾರೆ. ಎಷ್ಟು ಬೇಗ ತಗೊಳ್ಳಿ, ಇನ್ನೂ ಬೇಕಾ ಅಂತ ಕೊಡ್ತಾ ಇರ್ತಾರೆ ಈಗ ನೀರನ್ನ. ಇನ್ನೇನು ಎಷ್ಟು ನೀರು ಬಂದರೂ ಎಲ್ಲಂತ ಸ್ಟೋರ್ ಮಾಡೋಕ್ಕಾಗುತ್ತೆ. ನಾವೆಲ್ಲ ಫ್ಲಡ್ಡಲ್ಲಿ ಮುಳುಗೋಗ್ಬಿಡ್ತೀವಿ ಅಷ್ಟೇ, ಇನ್ನೂ ಸ್ಟೋರ್ ಗೀರ್ ಮಾಡಿಬಿಟ್ರೆ. ಅಮ್ಮ ನನ್ನವಳೆ, ನನ್ನ ಮನಸ್ಸವಳೆ. ಅಂಡಿ ಕುಳ್ಳಿ ಸ್ಟೇರಿಂಗ್ ಎತ್ತರ ಕ್ಲಾಸಿಗೆ ಕಾಣಿಸ್ತಾ ಇಲ್ಲ. ಅಜ್ಜಿ ಪಾಪ ರೈಟ್ ಬಂದ್ಬಿಟ್ರು. ಆಯ್ತು ಬಿಡಿ ಅಜ್ಜಿ, ಸಾರಿ. ಈಗ ರೀಸೆಂಟ್ ಡೇಸಲ್ಲಿ ಮೈಸೂರಲ್ಲಿ ತುಂಬ ಮೋಸ್ಟ್ ಟೂರಿಸ್ಟ್ ಪ್ಲೇಸ್ ಹ್ಯಾಪನಿಂಗ್ ಅಂತ ಅಂದರೆ ಅದು ಬೇರೆ ಯಾವುದೂ ಅಲ್ಲ, ಪಯಣ. ನೀವು ಯಾರ್ಯಾರು ಹೋಗಿದ್ದೀರಾ, ಚೆನ್ನಾಗಿದೆಯಾ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಫೈನಲಿ ಮೈಸೂರಿಗೆ ಎಂಟ್ರಿ. ಮೈಸೂರಿಗೆ ಹೆಂಗೋ ಬಂದೆ, ಮಳೆನೂ ಇಲ್ಲ. ಸುಮ್ಮನೆ ಡೈರೆಕ್ಟಾಗಿ ಮನೆಗೆ ಹೋಗೋದು ಯಾಕೆ, ಒಂದಷ್ಟು ಏರಿಯಾಗಳನ್ನ ಬೀಟ್ ಹೊಡ್ಕೊಂಡು ಮೈಸೂರನ್ನ ಸುತ್ಕೊಂಡು ಮನೆಗೆ ಹೋಗ್ತೀನಿ. ಅದು ಯಾವಾಗಲೂ ಒಂದು ಅಭ್ಯಾಸ. ನಂಗೆ ಬಂದ ತಕ್ಷಣ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ಒಂದು ರೌಂಡ್ ಹಿಂಗೆ ತಿರುಗ್ಬೇಕು, ಹಿಂಗೆ ಪೂರ್ತಿ ಮೈಸೂರು ಪೂರ್ತಿ ತಿರುಗಬೇಕು, ಆಮೇಲೆ ನಾನು ಮನೆಗೆ ಹೋಗೋದು. ಅಣ್ಣ ಹೋಗೋಣ, ಅವನು ಹೋಗಲ್ಲ, ನೀವು ಹೋಗಲ್ಲ, ನನಗೂ ಹೋಗೋಕ್ಕೂ ಬಿಡಲ್ಲ ಅಂದರೂ ನಾನು ಹೋಗ್ತೀನಿ. ನಮ್ಮದು ಹ್ಯಾಂಡಲ್ಲು ಭಾಳ ದೊಡ್ಡದು. ಅದೊಂದು ಹ್ಯಾಂಡಲ್ ಇಷ್ಟಿದ್ರು ಈ ಇದೆಯಲ್ಲ ಮಿರರು, ಅದು ಇನ್ನೂ ದೊಡ್ಡದು. ಚೇಂಜ್ ಮಾಡಿಸ್ಬೇಕು ಮಿರರ್ನ. ಸ್ಟಾಪ್ ಅಂತ ಹಿಂಗೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ಮೇಲೆ ಹೋಗುವಂತೆ. ಯಾರಿಗೂ ಇಲ್ವಲ್ಲ. ಹಲೋ, ಬಂದೆ, ಇಲ್ಲೇ ಗಾಡಿ ಸರ್ವಿಸ್ ಹತ್ರ ಬಂದೆ. ರಾಗಿ ಸೀಟೆಲ್ಲ ಆಗಲ್ಲ ಮಮ್ಮಿ, ಇಸ್ಕೊಬರ್ತೀನಿ ಆಯ್ತು. ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಅಮ್ಮಂಗೆ ಏನೋ ರಾಗಿ ಹಸಿಟ್ಟು ಬೇಕು ಅಂತೀವಿ ಅಂತ ಅಂದರು. ಅದನ್ನ ಹೋಗಿ ಇಸ್ಕೊಂಡು ಹೋಗೋಣ ಅಂತ. ಏನು ರಾಗಿ ಹಸಿಡ್ಬೇಕಂತೆ. ಕ್ಯಾಮ್ರಾನದು ಎಲ್ಲ ಕಡೆ ಬರ್ತದೆ ಮೇಡಮ್, ಎಲ್ಲ ಕಡೆನೂ ಬರ್ತದಾ? ಸರಿ ಸರಿ. ನಾನು ಬರ್ತೀನಿ, ನೀನು ಬರ್ತೀಯ, ಎಲ್ಲ ಬರ್ತೀವಿ. ಅಲ್ಲಿ ನಿಂತ್ಕೊಂಡ್ರು ಬರ್ತೀಯ, ನನ್ನ ಕೈಗೂ ಬರ್ತದೆ ನೋಡಿ. ಎಲ್ಲ ನಿಂತ್ಕೊಂಡು ಅದನ್ನೆಲ್ಲ ಬರ್ತಾವಲ್ಲ. ಎಲ್ಲ ಎಷ್ಟಿದು? 60. ಎಷ್ಟಪ್ಪ? 60,000. ಅದಕ್ಕೆ ಹೋಗಿತಾ ಇರೋದು ಮನೇಲಿ ಹಾಳು ಮಾಡ್ಕೊಂಡು. ಬರ್ಲವಾ? ಸರಿ ಅಂದ. ಹಾಂ ಸಾಕು, ಹಿಡ್ಕೊತೀನಿ ಬಿಡುತ್ತಾರೆ. ಹಾಂ ಅವು ಮಗ ಇದೊಂದು ಬಾಸ್ ಇಟ್ಕೊಳ. ಯೂಟ್ಯೂಬ್ಗೆ ಫ್ರಂಟ್ ಕ್ಯಾಮ್ರಾ ಅದು ಫ್ರಂಟ್ ಅಲ್ಲ, ಎಲ್ಲ ಕಡೆ ಬರುತ್ತೆ. ಎಲ್ಲ ಕಡೆ ಬರುತ್ತೆ. 365 days with Diksha. ಸ್ಟಾರ್ಟ್ ಮಾಡಿ 3 ದಿವಸ ಆಗೈತೆ. ಸಬ್ಸ್ಕ್ರೈಬ್ ಮಾಡೋ, ಮನೆಗೆ ಹೋಗಿ. ಥ್ಯಾಂಕ್ ಯು ಮಗ, ಬಾಯ್ ಬಾಯ್ ಬಾಯ್.
ಮೈಸೂರಿಗೆ ಬಂದಿದ್ದೆ ತಡ ಒಂಚೂರು ತಿರ್ಗಾಡ್ಕೊಂಡು ಹೋಗೋಣ ಅಂದರೆ ನಮ್ಮಮ್ಮ ನಮ್ಮ ಅಜ್ಜಿ ಮನೆಯಿಂದ ಸೀಡ್ ಎತ್ಕೊಬ ರಾಗಿ ಎತ್ಕೊಬ ಅಕ್ಕಿ ಎತ್ಕೊಬ ಅಂದ್ಕೊಂಡು ಹೆಂಗೋ ಒಂದು ಬ್ಲಾಗ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ನೋಡಿದ್ರೆ ಅಕ್ಕಿ ತರಿಸ್ಬಿಟ್ರು. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಯಾರ್ಯಾರು ನೋಡ್ತಾ ಇದ್ದೀರಾ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ 365 ಡೇಸ್ ವಿತ್ ಯಕ್ಷ. ಪ್ರತಿ ಒಬ್ರಿಗೂ ಒಂದಲ್ಲ ಒಂದಿನ ಬಂದೇ ಬರುತ್ತೆ, ಹಾಗೆ ನಮಗೂ ಒಂದಿನ ಬಂದೇ ಬರುತ್ತೆ. ಟೇಕ್ ಕೇರ್, ಬಾಯ್, ಸಿ ಯು. ನಾನು ನಿಮ್ಮ ನೆಕ್ಸ್ಟ್ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್. ಬಾಯ್. ಅದೇ ಬಾಗ್ಲು ತೆಗಿಯೋ.